ನಾಳೆಯಿಂದಲೇ ರಾಜ್ಯದ ಗ್ರಾಹಕರಿಗೆ ಬರೆ ಬೀಳಲಿದೆ. ನಂದಿನಿ ಹಾಲಿನ ದರ ಲೀಟರ್ಗೆ 4 ರೂಪಾಯಿ ಹೆಚ್ಚಳವಾಗಲಿದೆ. ಇನ್ನು ಶಿಮೂಲ್ನಲ್ಲೂ ಅಧ್ಯಕ್ಷ ವಿದ್ಯಾಧರ್ ನೇತೃತ್ವದಲ್ಲಿ ಸಭೆ ನಡೆಸಿ ಹಾಲಿನ ದರ ಹೆಚ್ಚಳಕ್ಕೆ ಒಕ್ಕೂಟದ ಸದಸ್ಯರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ನಾಳೆಯಿಂದಲೇ ಕೆಎಂಎಫ್ ಹಾಲಿನ ಎಲ್ಲ ಪ್ಯಾಕೆಟ್ ದರಗಳು ಏರಿಕೆಯಾಗಲಿವೆ. ಒಂದು ಲೀಟರ್ಗೆ ಅಂದ್ರೆ ನೀಲಿ ಪ್ಯಾಕೆಟ್ ನಲ್ಲಿ ದೊರೆತಾ ಇದ್ದಂತಹ 1 ಲೀಟರ್ ಹಾಲು 42 ರೂಪಾಯಿ ಇದ್ದು ಈಗ ಪರಿಷ್ಕೃತ ದರ 46 ರೂಪಾಯಿ ಆಗಲಿದೆ. ಅರ್ಧ ಲೀಟರ್ಗೆ 24 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಇನ್ನು ಶುಭಂ ಸ್ಟ್ಯಾಂಡರ್ಡ್ ಹಾಲು ಅಂದ್ರೆ ಕೆಂಪು ಪ್ಯಾಕೆಟ್ನ ಹಾಲು 1 ಲೀಟರ್ಗೆ ಈಗ 48 ರೂಪಾಯಿ ಇದ್ದು ಪರಿಷ್ಕೃತ ದರ 52 ರೂಪಾಯಿ ಆಗಿದೆ. ಅಂದ್ರೆ ಅರ್ಧ ಲೀಟರ್ಗೆ 27 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಇನ್ನು ಹೋಮೋಜಿನೈಸ್ಡ್ ಶುಭಂ ಹಾಲು ಅಂದ್ರೆ ಹಸಿರು ಪ್ಯಾಕೆಟಿನ ಹಾಲು 1 ಲೀಟರ್ಗೆ 53 ರೂಪಾಯಿ ನಿಗದಿ ಮಾಡಲಾಗಿದೆ. ಅರ್ಧ ಲೀಟರ್ಗೆ 27 ರೂಪಾಯಿ ನಿಗದಿ ಮಾಡಲಾಗಿದೆ. ಇನ್ನು 200 ಮಿಲಿ ಲೀಟರ್ ಹಾಲಿಗೆ 13 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಅರ್ಧ ಲೀಟರ್ ಮೊಸರಿಗೆ ಮೊದಲು 26 ರೂಪಾಯಿ ಇತ್ತು, ಇದೀಗ ಆ ದರ 28 ರೂಪಾಯಿ ಆಗಲಿದೆ. ಮಜ್ಜಿಗೆ, ಸ್ವೀಟ್ಸ್, ಲಸ್ಸಿ ದರವು ಕೂಡ ಏರಿಕೆಯಾಗಿದೆ. ನಾಳೆಯಿಂದಲೇ ನಂದಿನಿ ಹಾಲಿನ ದರ ಹೆಚ್ಚಳವಾಗಲಿದೆ. ಈ ಮೂಲಕ ರಾಜ್ಯದ ಜನರಿಗೆ ಮತ್ತೊಂದು ದರದ ಹೊಸ ಬರೆ ಬೀಳಲಿದೆ. 1 ಲೀಟರ್ ಹಾಲಿಗೆ 4 ರೂಪಾಯಿ ಹೆಚ್ಚಳವನ್ನ ಮಾಡಲಾಗಿದೆ. ಇನ್ನು ಶಿಮೂಲ್ನಲ್ಲೂ ಕೂಡ ಅಧ್ಯಕ್ಷ ವಿದ್ಯಾಧರ್ ಅವರ ನೇತೃತ್ವದಲ್ಲಿ ಸಭೆ ನಡೆಸಿ ಹಾಲಿನ ದರ ಹೆಚ್ಚಳಕ್ಕೆ ಒಕ್ಕೂಟದ ಸದಸ್ಯರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನಾಳೆಯಿಂದಲೇ ಕೆಎಂಎಫ್ ಹಾಲಿನ ಎಲ್ಲಾ ಪ್ಯಾಕೆಟ್ ದರಗಳು ಏರಿಕೆಯಾಗಲಿವೆ. ಇನ್ನು ಯಾವ ಹಾಲಿನ ದರ ಎಷ್ಟು ಏರಿಕೆಯಾಗಲಿದೆ ನೋಡೋಣ. ನೀವು ಹಾಲಿನಲ್ಲೂ ಕೂಡ ನೋಡಬಹುದು, ಕೆಂಪು ಪ್ಯಾಕೆಟಿನ ಹಾಲು, ಹಳದಿ ಪ್ಯಾಕೆಟಿನ ಹಾಲು, ಹಾಗೆ ನೀಲಿ ಪ್ಯಾಕೆಟಿನ ಹಾಲನ್ನ ನೀವು ನೋಡಬಹುದು. ಅದೇ ರೀತಿ ಟೋನ್ಡ್ ಹಾಲು 1 ಲೀಟರ್ಗೆ ಅಂದ್ರೆ ನೀಲಿ ಪ್ಯಾಕೆಟ್ ನಲ್ಲಿ ಲಭ್ಯವಾಗುವಂತಹ ಹಾಲಿಗೆ 42 ರೂಪಾಯಿ ಪ್ರಸ್ತುತ ದರ ಇದ್ದು ಪರಿಷ್ಕೃತ ದರ 46 ರೂಪಾಯಿ ಆಗಲಿದೆ. ಹಾಗೆಯೇ ಅದೇ ನೀಲಿ ಪ್ಯಾಕೆಟ್ನ ಟೋನ್ಡ್ ಹಾಲು ಅರ್ಧ ಲೀಟರ್ಗೆ 24 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. ಇನ್ನು ಶುಭಂ ಸ್ಟ್ಯಾಂಡರ್ಡ್ ಹಾಲು ಅಂದ್ರೆ ಕೆಂಪು ಪ್ಯಾಕೆಟಿನಲ್ಲಿ ದೊರೆಯುವಂತಹ ಹಾಲು 1 ಲೀಟರ್ಗೆ ಪ್ರಸ್ತುತ 48 ರೂಪಾಯಿ ಇದೆ. ಪರಿಷ್ಕೃತ ದರ 52 ರೂಪಾಯಿ ಆಗಲಿದೆ.
ಅದೇ ಕೆಂಪು ಪ್ಯಾಕೆಟ್ನ ಅರ್ಧ ಲೀಟರ್ ಹಾಲಿಗೆ 27 ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ. ಇನ್ನು ಹೋಮೋಜಿನೈಸ್ಡ್ ಶುಭಂ ಹಾಲು ಅಂದ್ರೆ ಹಸಿರು ಪ್ಯಾಕೆಟಿನ ಹಾಲು 1 ಲೀಟರ್ಗೆ 50 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಅರ್ಧ ಲೀಟರ್ಗೆ 27 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. ಇನ್ನು 200 ಮಿಲಿಲೀಟರ್ಗಳಲ್ಲೂ ಕೂಡ ಹಾಲು ಲಭ್ಯವಿದ್ದು ಆ ಹಾಲಿನ ದರವನ್ನ 13 ರೂಪಾಯಿ ಅಂತ ಹೇಳಿ ನಿಗದಿ ಮಾಡಲಾಗಿದೆ. ಇನ್ನು ಅರ್ಧ ಲೀಟರ್ ಮೊಸರಿಗೆ ಮೊದಲು 26 ರೂಪಾಯಿ ಇತ್ತು. ಮೊಸರಿನ ದರವನ್ನ ಕೂಡ ಏರಿಕೆ ಮಾಡಿ 28 ರೂಪಾಯಿ ಆಗಲಿದೆ. ಹಾಗೆ ಕೇವಲ ಹಾಲಿನ ದರ, ಮೊಸರಿನ ದರ ಮಾತ್ರವಲ್ಲ, ಹಾಲಿನ ಯಾವೆಲ್ಲ ಉತ್ಪನ್ನಗಳನ್ನ ಕೆಎಂಎಫ್ ಇಂದ ಉತ್ಪನ್ನ ಮಾಡಲಾಗುತ್ತೋ ಆ ಎಲ್ಲ ದರವೂ ಕೂಡ ಹೆಚ್ಚಿಗೆಯಾಗಲಿದೆ. ಮಜ್ಜಿಗೆ, ಸ್ವೀಟ್ಸ್, ಲಸ್ಸಿ ಪ್ರತಿಯೊಂದರ ಉತ್ಪನ್ನದ ದರವೂ ಕೂಡ ಏರಿಕೆಯಾಗಲಿದೆ. ಈ ಮೂಲಕ ರಾಜ್ಯದ ಜನರ ಆಕ್ರೋಶ ವ್ಯಕ್ತವಾಗ್ತಾ ಇದೆ.